ಶಿಶುವಿನ ಆಹಾರ ಪದ್ಧತಿ ಅದರ ವಯಸ್ಸು, ಬೆಳವಣಿಗೆ ಮತ್ತು ಆರೋಗ್ಯದ ಅವಶ್ಯಕತೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಸರಿಯಾದ ಆಹಾರ ಪದ್ಧತಿ ಶಿಶುವಿನ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಬಹಳ ಮುಖ್ಯ. ಮೊದಲ 6 ತಿಂಗಳುಗಳಲ್ಲಿ ಶಿಶುವಿಗೆ ತಾಯಿಯ ಹಾಲೇ ಅತ್ಯುತ್ತಮ ಆಹಾರ. ತಾಯಿಯ ಹಾಲಿನಲ್ಲಿ ಶಿಶುವಿಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳು ಇರೋದ್ರಿಂದ ಬೇರೆ ಯಾವುದೇ ಆಹಾರ ಅಥವಾ ನೀರು ನೀಡುವ ಅಗತ್ಯವಿಲ್ಲ. ಇದು ಶಿಶುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳಿಂದ ರಕ್ಷಿಸುತ್ತದೆ. 6 ತಿಂಗಳ ನಂತರ ಶಿಶುವಿಗೆ ಪೂರಕ ಆಹಾರವನ್ನ ನಿಧಾನವಾಗಿ ಪರಿಚಯಿಸಬಹುದು. ಮೊದಲಿಗೆ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನ ನೀಡಬೇಕು. ಉದಾಹರಣೆಗೆ ಅಕ್ಕಿ ಗಂಜಿ, ರಾಗಿ ಗಂಜಿ, ಮೃದುವಾಗಿ ಬೇಯಿಸಿದ ತರಕಾರಿ ಪೇಸ್ಟ್, ಹಣ್ಣುಗಳ ಮ್ಯಾಶ್, ಬಾಳೆಹಣ್ಣು, ಸೇಬು ನೀಡಬಹುದು. ಹೊಸ ಆಹಾರಗಳನ್ನ ಒಂದೊಂದು ಮಾಡಿ ಪರಿಚಯಿಸಿ. ಮಗುವಿಗೆ ಅಲರ್ಜಿ ಅಥವಾ ತೊಂದರೆ ಆಗ್ತಿದೆ ಎಂದು ಗಮನಿಸಬೇಕು. 7 ರಿಂದ 9 ತಿಂಗಳ ನಡುವೆ ಈ ಆಹಾರವನ್ನ ನೀಡಬಹುದು. ಅಂದ್ರೆ ದಾಲ್ ನೀರು, ಇಡ್ಲಿ ಮ್ಯಾಶ್, ಕಿಚಡಿ, ಮೃದುವಾದ ಅನ್ನವನ್ನ ನೀಡಬಹುದು. ಈ ಹಂತದಲ್ಲಿ ಶಿಶುವಿಗೆ ದಿನಕ್ಕೆ 2 ರಿಂದ 3 ಬಾರಿ ಪೂರಕ ಆಹಾರ ಮತ್ತು ತಾಯಿಯ ಹಾಲನ್ನು ನೀಡಬೇಕು. 9 ತಿಂಗಳ ನಂತರ ಮಗು ನಿಧಾನವಾಗಿ ಕುಟುಂಬದ ಆಹಾರಕ್ಕೆ ಹೊಂದಿಕೊಳ್ಳಬಹುದು. ಚಪಾತಿ ಮ್ಯಾಶ್, ತರಕಾರಿ, ಮೊಟ್ಟೆಯ ಹಳದಿ ಭಾಗ, ಸ್ವಲ್ಪ ತುಪ್ಪ ಇವುಗಳನ್ನು ನೀಡಬಹುದು. ಆದ್ರೆ ಉಪ್ಪು, ಸಕ್ಕರೆ ಮತ್ತು ಮಸಾಲೆಯನ್ನ ಕಡಿಮೆ ಬಳಸಬೇಕು. ಶಿಶುವಿಗೆ ಯಾವಾಗಲೂ ತಾಜಾ ಮತ್ತು ಸ್ವಚ್ಛ ಆಹಾರವನ್ನ ನೀಡುವುದು ಅತ್ಯಂತ ಮುಖ್ಯ. ಜಂಕ್ ಫುಡ್, ಪ್ಯಾಕೆಟ್ ಆಹಾರ ಮತ್ತು ಹೆಚ್ಚು ಸಕ್ಕರೆ ಇರುವ ಪದಾರ್ಥಗಳನ್ನ ತಪ್ಪಿಸಬೇಕು. ಆಹಾರ ನೀಡುವಾಗ ಸ್ವಚ್ಛತೆಯನ್ನ ಕಾಪಾಡಬೇಕು. ಮಗುವಿನ ಹಸಿವು ಮತ್ತು ತೃಪ್ತಿಯನ್ನ ಗಮನಿಸಿ ಆಹಾರ ನೀಡಬೇಕು. ಬಲವಂತವಾಗಿ ತಿನ್ನಿಸುವುದನ್ನು ತಪ್ಪಿಸಿ. ಮಗುವಿಗೆ ಸ್ವಲ್ಪವಾಗಿ ಹಲವು ಬಾರಿ ಆಹಾರ ನೀಡುವುದು ಉತ್ತಮ. ಒಟ್ಟಲ್ಲಿ ಶಿಶುವಿನ ಆಹಾರ ಪದ್ಧತಿ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನೀಡಿದ್ರೆ ಮಗು ಆರೋಗ್ಯವಾಗಿಯೂ ಚುರುಕಾಗಿಯೂ ಬೆಳೆಯುತ್ತೆ. ತಾಯಿಯ ಹಾಲು, ಪೂರಕ ಆಹಾರ ಮತ್ತು ಪೋಷಕರ ಕಾಳಜಿ ಎಲ್ಲವೂ ಸೇರಿ ಶಿಶುವಿನ ಉತ್ತಮ ಬೆಳವಣಿಗೆಗೆ ಕಾರಣವಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.